ಭೂಮಿ ತಾಯಿ ಮೇಲೆ ಸುರಿದು ಮಳೆ ಬರುತ್ತಾ ಬೆಳೆ ಬರುತ್ತಾ ಅಂತ ಕಾಯೋದೆ ನಮ್ಮಂತ ರೈತರು ಬದುಕಾಗೋಗಿದೆ. ಜೋರಯ್ಯ, ಕರಿಗೌಡ, ಕೆಂಪರಾಜು, ಈರಣ್ಣ, ಕಾಸಿಮು ಇವರೆಲ್ಲ ಆತರ ಪಟ್ಟು ಜೀವ ಕಳ್ಕೊಂಡ್ರು ಅನ್ಕೊಂಡಿದ್ದೆ. ನಂಬ್ಕೊಂಡಿರೋ ಬೆಳೆಗೆ ಬೆಲೆ ಸಿಗ್ಲಿಲ್ಲ ಅಂದ್ಮೇಲೆ, ವ್ಯವಸಾಯಕ್ಕೋಸ್ಕರ ಮಾಡಿರೋ ಸಾಲ ನೆಮ್ಮದಿಯಿಂದ ಬಿಡ್ತಿಲ್ಲ ಅಂದ್ಮೇಲೆ, ಸರ್ಕಾರದವರು ರೈತರ ಕಷ್ಟನ ಕೇಳ್ತಿಲ್ಲ ಅಂದ್ಮೇಲೆ, ವಿಷ ಹಾಕ್ಬಿಡ್ದೆ, ನೇಣು ಹಾಕ್ಬಿಡ್ದೆ, ಇನ್ನೇನ್ ಮಾಡ್ತಾರೆ? ನಾವು ರೈತರು ದೇಶಕ್ಕೆ ಅನ್ನ ಕೊಡೋದು ಮಾತ್ರ ಗೊತ್ತು ನಮ್ಗೆ. ಹೊಟ್ಟೆ ಉರ್ಕೊಂಡು ಕೇಳ್ತಿದ್ದೀನಿ, ಕೇವಲ ಲಕ್ಷ ರೂಪಾಯಿ ಸಾಲಕ್ಕೆ ಮನೆ ಹೊಲ ಜಪ್ತಿ ಮಾಡ್ತೀವಿ ಅಂತ ಗರ್ವದಿಂದ ಹೇಳ್ತೀರಲ್ಲ, ಸಾವಿರಾರು ಕೋಟಿ ದೊಚ್ಕೊಂಡು ಪರದೇಶ ಕೊಡೋದ್ರಲ್ಲ, ಅವ್ರಿಗೆ ಯಾರಿಗೂ ನಿಮ್ ರೂಲ್ಸ್ ಲೆಕ್ಕ ಬರಕ್ಕಿಲ್ವಾ ಸ್ವಾಮಿ? ಪೆಟ್ರೋಲ್ ಬೆಲೆ ಜಾಸ್ತಿ ಆದ್ರೆ ಇಡೀ ದೇಶನೇ ಬಂದ್ ಮಾಡ್ತಾರೆ. ಆದ್ರೆ ರೈತ ಬೆಳೆದಿರೋ ಬೆಳೆಗೆ ಬೆಲೆ ಸಿಗ್ತಿಲ್ಲ ಅಂತ ಯಾವತ್ತಾದ್ರೂ ಒಂದಿನಾದ್ರೂ ಬಂದ್ ಮಾಡಿದೀರಾ? ಸ್ಟ್ರೈಕ್ ಮಾಡಿದೀರಾ? ಒಂದು ಕಂಪನಿ ತಾನು ತಯಾರಿಸುವ ವಸ್ತುಗೆ ತಾನೇ ಬೆಲೆ ಫಿಕ್ಸ್ ಮಾಡುತ್ತೆ. ಆದ್ರೆ ರೈತ ತಾನು ರಕ್ತ ವಸ್ತು ಬೆಳೆದಿರೋ ಬೆಳೆಗೆ ರೇಟ್ ಫಿಕ್ಸ್ ಮಾಡಕ್ಕಾಗ್ತಿಲ್ವಲ್ಲ, ಯಾಕೆ? ಕಷ್ಟಪಟ್ಟು ಬೆಳೆ ಬೆಳೆಯೋ ರೈತರಿಗಿಂತ ಮತ್ತೆ ನಿಂತು ವ್ಯಾಪಾರ ಮಾಡೋ ದಳ್ಳಾಳಿನೇ ಜಾಸ್ತಿ ಸಂಪಾದನೆ ಮಾಡ್ತಾನೆ. ಈ ನಿಯಮನೆಲ್ಲ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು? ಒಟ್ನಲ್ಲಿ ರೈತರಿಗೆ ಉಪಯೋಗ ಯಾವ ನಿಯಮನೂ ವ್ಯವಸ್ಥೆ ಇಲ್ಲ ಅನ್ಸುತ್ತೆ. ದೇಶ ನಮ್ಮ ಬಗ್ಗೆ ಯೋಚನೆ ಮಾಡದೆ ಇದ್ರು ದೇಶದ ಹೊಟ್ಟೆ ತುಂಬಿಸ್ತಾ ಇದೀವಿ. ಆದ್ರೆ ನೀವೆಲ್ಲ ಸೇರಿ ನಮ್ಮ ಹೊಟ್ಟೆ ಮೇಲೆ ಹೊಡಿತಿದ್ದೀರಲ್ಲ. ಒಂದು ಸಲ ರೈತ ವ್ಯವಸಾಯನ ಬಿಡೋ ನಿರ್ಧಾರ ಮಾಡಿದ್ರೆ ಈ ದೇಶದ ಪರಿಸ್ಥಿತಿ ಹೇಗಿರುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡಿಲ್ಲಲ್ಲ.